ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ ಟಾಪ್ 10 ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸು 10 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಪ್ರತಿದಿನ ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂತಹ ವಿಷಯ ಆಗಿರುತ್ತೆ. ಇವತ್ತು ಸಹ ನಾವು 10 ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ಮೊದಲ ಪ್ರಶ್ನೆ ಬಂದು 121ನೇ ಪ್ರಶ್ನೆಯಿಂದ 130ನೇ ಪ್ರಶ್ನೆವರೆಗೂ ಆಗಿರುತ್ತೆ. ಸೊ ಕ್ಲಾಸನ್ನು ನೋಡ್ತಾ ಇರೋರು ಎಲ್ಲರೂ ಕೂಡ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹೊಸಬ್ರು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಒಂದು ಕ್ಲಾಸನ್ನು ನೋಡ್ತಾ ಇದ್ರಿ, ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ನೀವು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಬನ್ನಿ ಸ್ನೇಹಿತರೆ. ಇದುವರೆಗೆ ನಾವು 620 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡಿದ್ವಿ. ಪಾರ್ಟ್ 1 ಆಗಿ 500 ಕ್ವಶನ್ಸು ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಟೆಲಿಗ್ರಾಮ್ ಚಾನಲಲ್ಲಿ. ಅದೇ ರೀತಿ ಇನ್ನುಳಿದಂತಹ ಪ್ರಶ್ನೆಗಳನ್ನು 500 ಕಂಪ್ಲೀಟ್ ಆದ ನಂತರ ಪಾರ್ಟ್ 2 ಆಗಿ ನಿಮಗೆ ಸಿಗುವಂಥದ್ದು. ಹಾಗಾದರೆ ಇವತ್ತಿನ ಈ ಕ್ಲಾಸ್ನ ಮೊದಲ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬಿಡೋಣ. ಲೇಟ್ ಮಾಡದೆ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಹಾಗಿದ್ರೆ 121ನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಪ್ರಶ್ನೆ ಆದ ನಂತರ ಕೆಲವೊಂದಷ್ಟು ಸೆಕೆಂಡ್ಗಳ ಟೈಮ್ ಇರುತ್ತೆ. ನೀವು ಬೇಕಂತಂದರೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಆನ್ಸರನ್ನು ನೀವು ಟೈಪ್ ಮಾಡಿ ಹಾಕಬಹುದು. ಇಲ್ಲ ಅಂತಂದರೆ ಪರವಾಗಿಲ್ಲ, ಕ್ಲಾಸನ್ನು ಕೊನೆವರೆಗೂ ನೋಡ್ತಾ ಬನ್ನಿ. ಹಾಗಾದರೆ ಉತ್ತರ ನೋಡೋಣ. ಪುರಂದರದಾಸ, ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಪುರಂದರದಾಸರನ್ನು ನಾವು ಕರೆಯುವಂಥದ್ದು. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ 122ನೇ ಪ್ರಶ್ನೆ, ಗೌತಮ ಬುದ್ಧ ಇದ್ದಂತಹ ಹೆಸರೇನು? ಗೌತಮ ಬುದ್ಧ ಆಗಿದ್ದಾಗ ಇದ್ದಂತಹ ಹೆಸರೇನು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಸಿದ್ಧಾರ್ಥ. ಗೌತಮ ಬುದ್ಧ ಇದ್ದಂತಹ ಹೆಸರು ಬಂದು ಸಿದ್ಧಾರ್ಥ ಆಗಿರುತ್ತೆ ಸ್ನೇಹಿತರೆ. ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಕ್ಷಮೆ ಇರಲಿ ಸ್ನೇಹಿತರೆ. ಫ್ಲೋನಲ್ಲಿ ಹೇಳ್ತಾ ಇರುವಾಗ ಈ ರೀತಿ ಕೆಲವೊಂದು ಸರಿ ಆಗತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ನೋಡೋಣ. ವೇದಾಂತ ಅಂತ ಕರೀತಾರೆ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದಂತಹ ತತ್ವವನ್ನು ಅಥವಾ ತತ್ವಶಾಸ್ತ್ರವನ್ನು ವೇದಾಂತ ಎಂದು ಕರೀತಾರೆ. ಮುಂದಿನ ಪ್ರಶ್ನೆ 124ನೇ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಚಲನಚಿತ್ರ ಯಾವುದು? ಕನ್ನಡದ ಮೊಟ್ಟಮೊದಲ ಚಲನಚಿತ್ರ ಯಾವುದು? ಈ ಕ್ಲಾಸ್ ನಿಮಗೆ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಸಿಗುತ್ತೆ. ಜಿ ಕೆ ಕ್ಲಾಸು ತಪ್ಪದೇನೆ ವಾಚ್ ಮಾಡ್ಕೊಳ್ಳಿ. ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಜಿ ಕೆ ಕ್ವಶನ್ಸು ವೆರಿ ವೆರಿ ಇಂಪಾರ್ಟೆಂಟು. ಈ ಪ್ರಶ್ನೆಗೆ ಉತ್ತರ ಸತಿ ಸುಲೋಚನಾ. ಕನ್ನಡದ ಮೊಟ್ಟಮೊದಲ ಚಲನಚಿತ್ರ ಸತಿ ಸುಲೋಚನಾ ಆಗಿರುತ್ತೆ. ಮುಂದಿನ ಪ್ರಶ್ನೆ 125ನೇ ಪ್ರಶ್ನೆ, 1905ರಲ್ಲಿ ಭಾರತದ ಸೇವಕರ ಸಮಾಜವನ್ನು ಯಾರು ಸ್ಥಾಪಿಸಿದರು? 1905ರಲ್ಲಿ ಭಾರತದ ಸೇವಕರ ಸಮಾಜವನ್ನು ಯಾರು ಸ್ಥಾಪಿಸಿದರು? ಉತ್ತರ ಗೋಪಾಲಕೃಷ್ಣ ಗೋಖಲೆ ಅವರು. 1905ರಲ್ಲಿ ಭಾರತದ ಸೇವಕರ ಸಮಾಜವನ್ನು ಗೋಪಾಲಕೃಷ್ಣ ಗೋಖಲೆ ಅವರು ಸ್ಥಾಪಿಸ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ 126ನೇ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗ ರುಜು ಅಥವಾ ಸಹಿಯನ್ನು ಹಾಕಲಾಯಿತು? ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಅಂತಕ್ಕಂಥದ್ದು. ಉತ್ತರ 14 ಫೆಬ್ರವರಿ 1931. ಯಾವಾಗ? ಫೆಬ್ರವರಿ 14, 1931ರಂದು ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 127ನೇ ಪ್ರಶ್ನೆ, ಸಂಪತ್ತಿನ ಬರಿದಾಗುವುದು ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು? ಸಂಪತ್ತಿನ ಬರಿದಾಗುವುದು ಅಥವಾ ಸೋರಿಕೆ ಅಂತ ಹೇಳ್ತೀವಿ. ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಯಾರು? ಉತ್ತರ ದಾದಾಬಾಯಿ ನವರೋಜಿ. ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ಪ್ರತಿಪಾದಕ ಅಂತ ನಾವು ಅವರನ್ನು ಕರೆಯುವಂಥದ್ದು. ಮುಂದಿನ ಪ್ರಶ್ನೆ 128ನೇ ಪ್ರಶ್ನೆ, ಸಂವಿಧಾನದ 1ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ? ಸಂವಿಧಾನದ 1ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ?
ಎಸ್ ಉತ್ತರ ಭೂ ಸುಧಾರಣೆ. ಸಂವಿಧಾನದ 1ನೇ ತಿದ್ದುಪಡಿಯು ಭೂ ಸುಧಾರಣೆಗೆ ಸಂಬಂಧಿಸಿರೋದನ್ನು ಗಮನಿಸ್ತೀವಿ. ಎಸ್ ಮುಂದಿನ ಪ್ರಶ್ನೆ 129ನೇ ಪ್ರಶ್ನೆ ಸ್ನೇಹಿತರೆ. ದಕ್ಷಿಣ ಧ್ರುವ ತಲುಪಿದ ಮೊದಲ ವ್ಯಕ್ತಿ ಯಾರು? ದಕ್ಷಿಣದ ಧ್ರುವ ತಲುಪಿದಂತಹ ಮೊದಲ ವ್ಯಕ್ತಿ ಯಾರಾಗಿರ್ತಾರೆ? ಎಸ್ ಉತ್ತರ ನೋಡೋಣ. ಅಮುಂಡ್ಸನ್ ಅಂತಕ್ಕಂಥವ್ರು ದಕ್ಷಿಣ ಧ್ರುವ ತಲುಪಿದ ಮೊದಲ ವ್ಯಕ್ತಿಯಾಗಿರ್ತಾರೆ. ಎಸ್ GK ಕ್ಲಾಸಲ್ಲಿ ಎಲ್ಲ ಪ್ರಶ್ನೆಗಳು ನಿಮಗೆ ಹೊಸದಾಗಿರೋದನ್ನು ಗಮನಿಸ್ಕೊತೀರಿ. ಸೊ ಸಾಧ್ಯ ಆದಷ್ಟು ರಿಪೀಟ್ ಆಗದೇ ಇರೋ ಹಾಗೆ ನಾನು ನೋಡ್ಕೊಂಡಿರ್ತೀನಿ. ಎಲ್ಲಾದರೂ ಒಂದೊಂದು ಪ್ರಶ್ನೆ ರಿಪೀಟ್ ಆಗಿದ್ದರೆ ಕ್ಷಮೆ ಇರಲಿ ಸ್ನೇಹಿತರೆ. ಎಸ್ ಆಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ಗಮನಿಸ್ಕೊತೀರಿ. 130ನೇ ಪ್ರಶ್ನೆ. ಬಿಸಿಲೇಕಾಡು ಯಾವ ಜಿಲ್ಲೆಯಲ್ಲಿದೆ? ಬಿಸಿಲೇಕಾಡು ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು. ಎಸ್ ಉತ್ತರ ನೋಡೋಣ. ಹಾಸನದಲ್ಲಿ ನಾವು ಬಿಸಿಲೇಕಾಡು ಇರೋದನ್ನು ಕಂಡುಬರುತ್ತೆ ಸ್ನೇಹಿತರೆ. ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತಷ್ಟು ಹೊಸ ಪ್ರಶ್ನೋತ್ತರಗಳ ಜೊತೆಗೆ ಮತ್ತೆ ಸಿಗ್ತೀನಿ.